ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಕೆಫೆ ಸ್ಟೈಲಲ್ಲಿ ಕೋಲ್ಡ್ ಕಾಫಿನ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಈ ಕಪ್ನಿಂದ ನೀರು ಬಿಸಿ ಇಡ್ತಾ ಇದ್ದೀನಿ. ನೀರು ಬಿಸಿ ಆದ ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ನ ಆಫ್ ಮಾಡಿದ ನಂತರ ನೀರು ಹಾಕಿರೋ ಕಪ್ನಿಂದನೇ 1 ಕಪ್ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಡಿ. ತಣ್ಣಗಾದ ನಂತರ ಒಂದು ಐಸ್ ಟ್ರೇ ತಗೊಂಡು ಐಸ್ ಟ್ರೇನಲ್ಲಿ ಹಾಕಿ ಈ ಥರ ಫ್ರಿಜ್ನಲ್ಲಿ ಇಡಿ. ಒಂದು 2 ರಿಂದ 3 ಗಂಟೆ ಐಸ್ ಕ್ಯೂಬ್ ಆಗೋಕ್ಕೆ. ನಂತರ ನಾರ್ಮಲ್ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ನಾರ್ಮಲ್ ಐಸ್ ಕ್ಯೂಬ್ನ ಒಂದು ಕವರ್ನಲ್ಲಿ ಹಾಕಿ ಕ್ರಷ್ ಮಾಡ್ಕೊಳ್ಳಿ. ದಪ್ಪ ದಪ್ಪ ಈ ಥರ ಕ್ರಷ್ ಮಾಡಿ ಒಂದು ಬೌಲಲ್ಲಿ ತೆಗೆದ್ಬಿಡಿ. ನಂತರ ಯುನಿಬಿಕ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಯುನಿಬಿಕ್ ಬಿಸ್ಕೆಟ್ ಇಲ್ಲ ಅಂದರೆ ಲೋಟಸ್ ಬಿಸ್ಕೆಟ್ ಕೂಡ ತಗೋಬೋದು. ಈ ಬಿಸ್ಕೆಟ್ನ 4 ರಿಂದ 5 ಬಿಸ್ಕೆಟ್ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಫ್ರೆಶ್ ಪ್ಯಾಕೆಟ್ ಹಾಲನ್ನ ಹಾಗೆ ಫ್ರಿಜ್ನಲ್ಲಿ ಇಟ್ಟಿದ್ದೆ, ಬಿಸಿ ಮಾಡಿಲ್ಲ ಹಾಲನ್ನ. ಫ್ರಿಜ್ನಲ್ಲಿ ಇಟ್ಟಿರೋಂಥ ಹಾಲನ್ನ 1 ಕಪ್ ಹಾಲನ್ನ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಐಸ್ ಹಾಕ್ತಾ ಇದ್ದೀನಿ. ವೆನಿಲಾ ಐಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಕಾಫಿನ ಇಟ್ಟಿದ್ವಲ್ವ ಡಿಕಾಷನ್ನ ಫ್ರಿಜ್ನಲ್ಲಿ ಸೆಟ್ ಆಗೋಕ್ಕೆ ಒಂದು 3 ರಿಂದ 4 ಐಸ್ ಕ್ಯೂಬ್ನ ಹಾಕಿ 4 ರಿಂದ 5 ನಿಮಿಷ ಚೆನ್ನಾಗಿ ಮಿಕ್ಸಿಯಲ್ಲಿ ತಿರುಗಿಸಿ. 4 ರಿಂದ 5 ನಿಮಿಷ ಚೆನ್ನಾಗಿ ಮಿಕ್ಸಿಯಲ್ಲಿ ತಿರುಗಿಸಿದ್ದೀನಿ. ನಿಮಗೆ ಸ್ಟ್ರಾಂಗ್ ಬೇಕಂದ್ರೆ ಕಾಫಿ ಇನ್ನೊಂದು ಐಸ್ ಕ್ಯೂಬ್ನ ಜಾಸ್ತಿ ಹಾಕ್ಕೊಳ್ಳಿ, ಕಾಫಿ ಐಸ್ ಕ್ಯೂಬ್ನ. ನಂತರ ನಾವು ಕ್ರಷ್ ಮಾಡಿಟ್ಟಿದ್ವಲ್ವ ಐಸ್ ಕ್ಯೂಬು, ಅದು ಒಂದು ಸ್ವಲ್ಪ ಹಾಕಿ ಗ್ಲಾಸ್ನಲ್ಲಿ. ನಂತರ ಈ ಕಾಫಿನ ಹಾಕಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೋ ಅಷ್ಟೇ ಟೇಸ್ಟ್ ಆಗಿದೆ. ನಾವು ಹೊರಗಡೆ ರೆಸ್ಟೋರೆಂಟ್ನಲ್ಲಿ ಹೋದಾಗ ಕುಡಿತೀವಲ್ವ ಅದೇ ರುಚಿ ಇರುತ್ತೆ. ಮನೇಲಿ ಒಂದ್ಸರಿ ಖಂಡಿತ ಮಾಡಿ ನೋಡಿ. ತುಂಬಾ ರುಚಿಯಾಗಿರೋಂಥ ಈ ಕೆಫೆ ಸ್ಟೈಲ್ ಕೋಲ್ಡ್ ಕಾಫಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.